ವೆಲ್ಕಮ್ ಟು ಡೇ 3 ಆಫ್ 30 ಡೇಸ್ ಚಾಲೆಂಜ್. ಹೆಂಗದಿರಿ ನಮ್ಮ ಮಂದಿ? ನಮ್ಮ ಬೆಳಗಾವ್ದಾಗ ಮಳೆ ಸ್ಟಾರ್ಟ್ ಆಗಿತ್ತು ಇಲ್ಲೋ ಗೊತ್ತಿಲ್ಲ, ಆದ್ರೆ ಲಂಡನ್ದಾಗ ಸಿಕ್ಕಾಪಟ್ಟೆ ಮಳೆ ಐತಿ. ಬೆಳಿಗ್ಗೆ ಎದ್ದು ನಾಷ್ಟಾಗ ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡಿ ಟಕ ವೆಜಿಟೇಬಲ್ಸ್ ಒಗ್ಗರಣೆ ಕೊಟ್ಟು ನೀರು ಹಾಕಿ ರವೆ ಹಾಕಿ ಕುದಿಸಿರ ನಮ್ಮ ವೆಜಿಟೇಬಲ್ ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ತಿಂದು ನಾನು ರೆಡಿ ಆದ್ನಿ, ಯಾಕಂದ್ರೆ ನಂದೊಂದು ಮೆಡಿಕಲ್ ಅಪಾಯಿಂಟ್ಮೆಂಟ್ ಇತ್ತು, ಹಂಗೆ ಸ್ವಲ್ಪ ಸಾಮಾನು ತೊಗೊಳೋದಿತ್ತು. ಬಿಸಿಲು ಬಿದ್ದಿತ್ತು, ಅದ್ರ ಕರಿ ಮೋಡ್ಗಳ್ನು ಆವರ್ಸತಿತ್ತು. ನಾನು ಜಲ್ದಿ ಕೆಲಸ ಮುಗಿಸ್ಕೊಂಬರೋದು ಅಂತ ಹೋದ್ನಿ. ಹೆಲ್ತ್ ಸೆಂಟರ್ ಹೋದ್ಕೊಳ್ಳೆ ಗೊತ್ತಾಯಿತು ಡಾಕ್ಟರ್ಗನ ಏನೋ ಎಮರ್ಜೆನ್ಸಿ ಇತ್ತಂತ ಕ್ಲೋಸ್ ಮಾಡಿದ್ರು. ಇಷ್ಟು ಜಲ್ದಿ ರೆಡಿ ಆಗಿ ಬಂದಿದ್ದನ್ನು ವೇಸ್ಟ್ ಆಯಿತು ಅಂತ ಮಳೆ ಸಿಗ್ತೇನೆ ಅನ್ನೋದು ಅಂಜಿಕೆ ಇನ್ನೊಂದ. ನಂಗೆ ಸಾಮಾನು ತೊಗೊಂಡು ಹೊರಗೆ ಬೀಳೋಷ್ಟ್ರಾಗ ಜೋರು ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಯಿತು. ನಂಗೆ ನಮ್ಮ ಬೆಳಗಾವಿ ಬಂತು, ಯಾಕಂದ್ರೆ ಜೂನ್ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತೈತಿ. ಏನೋ ಒಂದು ಸೇಮ್ ಫೀಲಿಂಗ್ ಬಟ್ ಡಿಫ್ರೆಂಟ್ ಸಿಟೀಸ್. ಗಾಳಿ ಜೊತೆ ಮಳೆನೂ ಜೋರಾಯಿತು. ನಾನು ಛತ್ರಿ ತಂದಿದ್ನಿ, ಆದರೆ ಇಲ್ಲಿ ಮಳೆಗೆ ಛತ್ರಿ ಏನು ಉಪಯೋಗ ಆಗಿಲ್ಲ. ಹಂಗೆ ಅರ್ಧಂಬರ್ಧ ತೋರಿಸ್ಕೋತ ಹೆಂಗೋ ರೂಮ್ ಬಂದು ರೀಚ್ ಆದ್ನಿ. ರೂಮ್ ಬಂದು ಫ್ರೆಶಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಏನ್ರಿ ಲಂಚ್ ಮಾಡ್ಬೇಕಂದ್ರೆ ಬೇಸರ ಆಗಿತ್ತು. ದೋಸೆ ಹಿಟ್ಟು ಫ್ರಿಜ್ನಾಗ ಬಿದ್ದಿತ್ತು, ಸುಮ್ಮ ದೋಸೆ ಹಾಕೋಣಂತ ದೋಸೆ ಹಾಕೊಂಡು. ನನ್ನ ಫೇವ್ರೇಟ್ ಕಾಂಬಿನೇಷನ್ ದೋಸೆ ಪ್ಲಸ್ ಚಹಾ. ಈ ಕಡೆ ದೋಸೆ ಮಾಡ್ಕೊಂಡು ಆ ಕಡೆ ಚಹಾ ಇಟ್ನಿ. ಈ ವೆದರ್ದಾಗ ಬಿಸಿ ಚಹಾ ಬಿಸಿ ದೋಸೆ ಸೂಪರ್ ಕಾಂಬಿನೇಷನ್. ಇವತ್ತು ನಾನು ಶಿಫ್ಟು ಇರಲಿಲ್ಲ, ಕಾಲೇಜು ಇರಲಿಲ್ಲ, ಸೊ ಫುಲ್ ಡೇ ರೂಮ್ದಾಗ ರೆಸ್ಟ್. ಮತ್ತು ಈವ್ನಿಂಗ್ ಒಂದು ಮೂವಿ ನೋಡಿ ಇನ್ನೇನು ರಾತ್ರಿನೂ ಏನಾದರೂ ಅಡುಗೆ ಮಾಡಿ ಇಡ್ಬೇಕಂತ ಚಪಾತಿ ಮಶ್ರೂಮ್ ಮಾಡಿದ್ನಿ. ನೀವು ಅಂತಿರ್ಬೇಕು ಏನು ಬರೀ ದೂಸೆಲ್ಲ ತಿನ್ಕೋತಾನ ಅಂತ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ದೂಸೆಲ್ಲ ತಿನ್ಕೋತಾ ಇದ್ನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ. ನೀವು ಏನ್ರಿ ಸ್ವಲ್ಪ ಮಾಡ್ತೀನಿ ರೀ. ಬಾಯ್, ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್.